ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯ, ಅಗತ್ಯವಿದ್ರೆ ಕಾನೂನು ಹೋರಾಟಕ್ಕೂ ನಿರ್ಧಾರ, ಸಿಎಂ ಬೆಂಬಲಕ್ಕೆ ನಿಂತ ಮಂತ್ರಿ ಪರಿಷತ್. ಭ್ರಷ್ಟಾಚಾರದ ಆರೋಪದಡಿ ಮುಖ್ಯಮಂತ್ರಿಗೆ ನೋಟಿಸು, ಉತ್ತರಿಸಲು ನೀಡಿದ್ದ 7 ದಿನಗಳ ಗಡುವು ಅಂತ್ಯ. ಇದು ಪ್ರಜಾಪ್ರಭುತ್ವದ ಕಗ್ಗುಲೆ ಅಂದ್ರು ಡಿಕೆಶಿ. ಮೈಸೂರು ಪಾದಯಾತ್ರೆ ಗೊಂದಲಕ್ಕೆ ತೆರೆ, ಸಂಧಾನ ಸಭೆ ಬಳಿಕ ಬೆಂಬಲ ಕೊಟ್ಟ ಕುಮಾರಸ್ವಾಮಿ, ನಾಡಿದ್ದು ಎಚ್ಡಿಕೆ ಯಡಿಯೂರಪ್ಪರಿಂದ ಚಾಲನೆ. ಒಳ ಮೀಸಲಾತಿ ಪರ ಸುಪ್ರೀಂ ಕೋರ್ಟ್ ತೀರ್ಪು, ರಾಜ್ಯ ಸರ್ಕಾರಗಳಿಗೆ ನಿರ್ಣಯದ ಅಧಿಕಾರ, ರಾಜ್ಯದಲ್ಲಿ ಇನ್ನಾದರೂ ಜಾರಿಯಾಗುತ್ತಾ ಒಳ ಮೀಸಲಾತಿ. ವಯನಾಡು ದುರಂತದಲ್ಲಿ 300ಕ್ಕೂ ಹೆಚ್ಚು ಬಲಿ, ರಾತ್ರೋರಾತ್ರಿ 2 ಸೇತುವೆ ನಿರ್ಮಿಸಿದ ಸೇನೆ, ಜಲಪ್ರಳಯ ಬಳಿಕ H1N1 ಭೀತಿ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ, ಲಿಂಗನಮಕ್ಕಿ ಡ್ಯಾಂ ಬಹುತೇಕ ಭರ್ತಿ, ನೀರು ರಿಲೀಸ್, ಹಿಮಾಚಲದಲ್ಲಿ ಮೇಘ ಸ್ಫೋಟ, 52 ಮಂದಿ ಕಣ್ಮರೆ. ಮಥುರಾ ಕೃಷ್ಣ ಜನ್ಮಭೂಮಿ ಕೇಸ್ನಲ್ಲಿ ಹಿಂದೂಗಳಿಗೆ ಮುನ್ನಡೆ, ಕಮಲಾ ಹ್ಯಾರಿಸ್ ರಾಷ್ಟ್ರೀಯತೆ ಪ್ರಶ್ನಿಸಿದ ಟ್ರಂಪ್, ಇಸ್ರೇಲ್ ಮೇಲೆ ದಾಳಿ ಮಾಡುತ್ತಾ ಇರಾನ್. ಕೆಆರ್ ನಗರ ಕೇಸಲ್ಲಿ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್, ನಟ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ, ಒಲಿಂಪಿಕ್ಸ್ನಲ್ಲಿ ಬಂತು 3ನೇ ಪದಕ ಭಾರತಕ್ಕೆ.